ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ನಾವೆಲ್ಲಿ ಹೊರಟಿದ್ದೀವಿ ಅಂತ ನೋಡಿದ್ರೆ, ಬನ್ನಿ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಫಸ್ಟೇ ಹೇಳಲ್ಲ, ನಮ್ಮಮ್ಮಂಗೆ ಈ ಪ್ಲೇಸ್ ತುಂಬಾ ಇಷ್ಟ ಅಂತೆ. ಅದಕ್ಕೋಸ್ಕರ ರಜೆ ಇದ್ದಿದ್ದ ಕಾರಣ ನಾನು ನನ್ನ ಫ್ಯಾಮಿಲಿನ ಕರ್ಕೊಂಡು ಈ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ನಮ್ಮಮ್ಮಂಗೆ ಈ ಸುತ್ತದಂದರೆ ತುಂಬಾ ಇಷ್ಟ. ಅಲ್ಲಿ ಇಲ್ಲಿ ಪ್ಲೇಸ್ ನೋಡೋದು, ನೀರಲ್ಲಿ ಆಟಾಡೋದು, ಇವೆಲ್ಲ ಅಂದರೆ ತುಂಬಾ ಇಷ್ಟ. ನಾವು ಅಲ್ಲಿಂದ ಹೊರಟು ಡೈರೆಕ್ಟಾಗಿ ಬಂದಿದ್ದು ಹೊಸೂರು ಬಸ್ ಸ್ಟಾಪ್ ಗಂಟ ನಾವು ಬಂದಿದ್ದು ಟ್ರೈನಲ್ಲಿ. ಸುಮ್ಮನೆ ಟ್ರೈನ್ ವ್ಯೂ ಆಗುತ್ತೆ, ಮಕ್ಳಿಗೂ ಒಂಥರ ಎಂಜಾಯ್ಮೆಂಟ್ ಇರುತ್ತೆ ಅಂತ ನನ್ನ ಮಗನಿಗೆ ಟ್ರೈನ್ ಅಂತಿದ್ದ. ಹಾಗಾಗಿ ಟ್ರೈನಲ್ಲಿ ಕರ್ಕೊಬಂದೆ. ಹೊಸೂರು ಗಂಟ ಅಷ್ಟೇ ಟ್ರೈನಲ್ಲಿ ಕರ್ಕೊಬಂದಿದ್ದು. ಅಲ್ಲಿಂದ ನಾವು ಬಸ್ಸಲ್ಲಿ ಹೋಗಬೇಕಾಗಿತ್ತು. ಅಲ್ಲಿಂದ ನಾವು ಬಸ್ ಹತ್ತಿ ಹೋಗಿದ್ದು ಒಂದು ಊರಿಗೆ. ಆ ಊರ ಹೆಸರು ನನ್ನ ಬಾಯಾಗೆ ಬರಲ್ಲ, ಆ ಥರ ಇದೆ ಊರ ಹೆಸರು. ಇಂಥದ್ದು ಪೆರ್ನಾಕುಲಮ್ ಅಂತ ಏನೋ ಇದೆ. ಸೊ ಅಲ್ಲಿಂದ ನಾವು ಅಲ್ಲಿಗೆ ಹೊರಟ್ವಿ ಬಸ್ಸಲ್ಲಿ ಹೊರಟು ಫೈನಲಿ ಆ ಊರಿಗೆ ಬಂದೆ ಹೇಳಿದ್ವಿ. ಅದು ಆ ಊರಿನ ಬಸ್ ಸ್ಟಾಪ್ ಇದು. ಎಲ್ಲೇ ನೋಡಿದ್ರು ತಮಿಳಲ್ಲಿ ಬರೆದಿರೋ ಹೊರತು ಇಂಗ್ಲೀಷಲ್ಲಿ ಕೂಡ ಅಷ್ಟು ಲೆಟರ್ಸ್ಗಳಿಲ್ಲ ಇಲ್ಲಿ ಬಸ್ ಸ್ಟಾಪಿಂದ. ನಾವು ಬಂದಿದ್ದ ಪ್ಲೇಸು ಇದೇ ಹೊಗೆನಕಲ್. ಎಲ್ಲರೂ ನೋಡಿರ್ತೀರ. ಫೈನಲಿ ನಾವು ಅಲ್ಲಿಗೆ ಬಂದಿದ್ದೀವಿ. ನಾನು ಫಸ್ಟ್ ಟೈಮ್ ಬಸ್ನಲ್ಲಿ ಕರ್ಕೊಬಂದಿರೋದು ಇವ್ರನ್ನೆಲ್ಲರೂ. ನಾವು ಬಸ್ ಇಳ್ದಂಗೆ ಅಲ್ಲೇ ಸುಮಾರು ಜನ ಲೇಡೀಸ್ಗಳು ನಿಂತಿರ್ತಾರೆ. ಅಡುಗೆ ಮಾಡ್ಕೊಡೋಕ್ಕೆ, ಅಡುಗೆ ಮಾಡಿಕೊಡ್ಬೇಕಾ ಅಂತ ಕೇಳೋಕ್ಕೆ ಅಂತಲೇ ತುಂಬ ಲೇಡೀಸ್ಗಳು ನಿಂತಿರ್ತಾರೆ. ನಾವು ಹುಡುಕ್ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ನಮಗೆ ಫೈನಲಿ ಈ ಆಂಟಿ ಸಿಕ್ಕಿದ್ರು. ಈ ಆಂಟಿನೇ ರೂಮೆಲ್ಲ ತೋರಿಸಿದ್ರು. ಇಲ್ಲೇ ಚೆನ್ನಾಗಿರುತ್ತೆ, ಹೋಗಿ ನೋಡ್ಕೊಳ್ಳಿ ಅಂತ. ನಾವು ಮಾಡಿದ ರೂಮು AC ರೂಮ್ ಆಗಿತ್ತು. ದೊಡ್ಡದಾಗಿ ಕೊಟ್ಬಿಟ್ಟಿದ್ರು ನಮಗೆ, ಮಲ್ಕೊಂಡು ಉಳ್ಳಾಡ್ಬಿಡಿ ಅಂತ ಅಂದ್ಬಿಟ್ಟು. ಚೆನ್ನಾಗಿತ್ತು. ಮತ್ತು ರೂಮ್ಸು ಇದು ಕ್ಲೀನಿಂಗು ಕೂಡ ಚೆನ್ನಾಗಿ ಮಾಡಿಟ್ಟಿದ್ರು. ನಮಗಿಷ್ಟ ಆಯಿತು ರೂಮ್ಸು. ಫಸ್ಟ್ ಮಾಡಿದೆ ರೂಮ್ ನಾವು ಈ ಬಿಸಿಲಲ್ಲಿ. ಅಪ್ಪ AC ರೂಮೇ ತೊಗೊಳ್ಳೋಣ ಅಂದ್ಬಿಟ್ಟು AC ರೂಮ್ ತೊಗೊಂಡ್ಬಿಟ್ಟು ಅಲ್ಲೇ ನಾವು ನೀರಲ್ಲಿ ಆಟಾಡೋಕ್ಕೆ ಡ್ರೆಸ್ಸೆಲ್ಲ ಚೇಂಜ್ ಮಾಡಿಕೊಂಡು ಅಲ್ಲಿಂದ ನೀರಲ್ಲಿ ಆಟಾಡೋಕ್ಕೆ ಅಂತ ಹೊರಟ್ವಿ. ಬಟ್ ನೀರಲ್ಲಿ ಆಟಾಡೋಕ್ಕಿಂತ ಮುಂಚೆ ನಾವು ಫಸ್ಟು ಎಲ್ಲ ಅಡುಗೆ ಮಾಡೋಕ್ಕೆಲ್ಲ ತಿಳ್ಕೊಳ್ಬೇಕಾಗಿತ್ತು. ಹಾಗಾಗಿ ಆ ಆಂಟಿ ನಮಗೆ ಮೀನು ಅದೆಲ್ಲ ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋಗಿದ್ರು. ನಾವು ರೂಮ್ ಮಾಡಿದ್ದು 1 ಕಿಲೋಮೀಟ್ರ್ ಹಿಂದೆ ಆಗಿಬಿಟ್ಟಿತ್ತು. ನಮಗೆ ಗೊತ್ತೇ ಆಗಲಿಲ್ಲ. ಫಸ್ಟ್ ಟೈಮ್ ಹೋಗಿರೋದ್ರಿಂದ ತುಂಬ ದೂರ ರೂಮ್ ಬುಕ್ ಮಾಡಿದ್ವಿ ಅಂತ ಅನ್ನಿಸ್ತು ಸ್ವಲ್ಪ. ಅಲ್ಲಿಂದ ನಡ್ಕೊಂಬರೋಷ್ಟರಲ್ಲಿ ಅಯ್ಯೋ ಫುಲ್ಲು ಬೆವತು ನೀರಾಗ್ಬಿಟ್ಟಿದ್ವಿ ಎಲ್ಲರೂ. ಅಮ್ಮ ಇನ್ನೆಷ್ಟು ದೂರ ಅಮ್ಮ ನಡೆಯೋದು ಅಂತ ನನ್ನ ಮಗ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದ. ಅಲ್ಲಿ ಬಂದಾಗ ಈ ಕಡೆ ರೈಟ್ ಸೈಡಿಗೆ ತೊಗೊಂಡು ಈ ಕಡೆ ಬಂದಾಗ ಇಲ್ಲಿ ಬೋಟಿಂಗಿಗೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಥರ ಹೋಗೋಕ್ಕೆ. 1500ಗೆ 5 ಮೆಂಬರ್ಸ್ನ ಕರ್ಕೊಂಡು ಹೋಗ್ತಾರೆ. ಬಟ್ ನಾವು ಅದನ್ನ ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಸುಮ್ಮನೆ ವೇಸ್ಟ್ ಅನ್ನಿಸ್ತು. ಇವಾಗ ಬಿಸಿಲಲ್ವಾ, ಅಷ್ಟು ನೀರು ಇರಲ್ಲ ಅಂತ. ಮತ್ತು ಈ ಥರ ಎಲ್ಲ ಬಕೆಟ್ಗಳೆಲ್ಲ ನಿಂತಾಕಿರ್ತಾರೆ. ಯಾಕೆ ಅಂತ ಅಂದರೆ ಪಾರ್ಸಲ್ ತೊಗೊಂಡು ಹೋಗ್ತಾರೆ ಉಳಿದಿರೋರು ಅಂತ ಅಂದ್ಬಿಟ್ಟು ಬಕೆಟ್ಗಳೆಲ್ಲ ತುಂಬ ಮಾರ್ತಾ ಇರ್ತಾರೆ, ಬಾಕ್ಸ್ಗಳ್ಸು. ಫೈನಲಿ ಫಿಶ್ ಅಂಗಡಿಗೆ ಕರ್ಕೊಬಂದರು ಆಂಟಿ. ಫಿಶ್ನ ತೊಗೊಳ್ಳೋಣ ಅಂತ ಥಿಂಕ್ ಮಾಡಿ ತೊಗೊಂಡು ಅಮ್ಮಂಗೆ ಸಾರಿಗೆ ಚಿಕ್ಕ ಮೀನು ತೊಗೊಳ್ಳೋಣ, ಫ್ರೈಗೆ ದೊಡ್ಡ ಮೀನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು 1 kg ಆಗಷ್ಟು ತೊಗೊಂಡ್ವಿ ಅಷ್ಟೇ. ನಾವಿರೋ ಇಷ್ಟು ಜನಕ್ಕೆ ಏನಕ್ಕೆ ಅಷ್ಟೊಂದು ಅಂತ ನೋಡಿ, ಅಲ್ಲಿ ಎಷ್ಟು ದೊಡ್ಡ ಮೀನನ್ನ ಕ್ಲೀನ್ ಮಾಡ್ತಾಯಿದ್ದಾರೆ ಅಂತ ನೋಡಿ ಶಾಕ್ ಆಗೋಯ್ತು. ಇಷ್ಟು ದೊಡ್ಡ ಮೀನು ನೋಡಪ್ಪ ಅಂತ ಅಂದ್ಬಿಟ್ಟು. ದೊಡ್ಡ ಫ್ಯಾಮಿಲಿ ಅನಿಸುತ್ತೆ ನೋಡಿ. ಅಡುಗೆ ಮಾಡೋಕ್ಕೆ ಮಾತ್ರ ಈ ಥರ ತುಂಬ ಪ್ಲೇಸ್ಗಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ಥರ ಎಲ್ಲ ಕಡೆನೂ ಅಷ್ಟೇ ಪ್ಲೇಸ್ಗಳು ತುಂಬ ಚೆನ್ನಾಗೇ ಇದೆ, ನೀಟಾಗಿ ಇಟ್ಕೊಂಡಿದ್ರು ಕ್ಲೀನಾಗಿ. ಯಾಕಂದರೆ ಹೆಂಗಸ್ರೇ ಮಾಡೋದ್ರಿಂದ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ರು ಪ್ಲೇಸಸ್ಸು. ಹಂಗಾಗಿ ನಮಗೇನು ಅಯ್ಯೋ ಈ ಥರನಾ ಅಂತ ಅನಿಸೇ ಇಲ್ಲ. ಬಟ್ ಕ್ಲೀನ್ ಮಾಡಿಸ್ಕೊಂಡು ಬಂದ್ವಿ. ಇದೇ ಪ್ಲೇಸ್ ಆ್ಯಕ್ಚುಲಿ ಅವರು ಅಡುಗೆ ಮಾಡೋದು. ಕ್ಲೀನ್ ಮಾಡೋಕ್ಕೆ ಕೊಟ್ಬಿಟ್ಟು ನಾವು ಅಲ್ಲಿಂದ ಬಂದ್ವಿ. ಓಯ್ ಅದು ನನ್ನ ಜ್ಯೂಸು ಕೊಡು, ನನ್ನ ಜ್ಯೂಸ್ ಕಿತ್ಕೊಂಡು ಕುಡಿತಾರೆ ನೋಡಿ, ಹೆಂಗೆ ಕುಡಿತಾ ಇದ್ದಂತ. ಸರಿ ಕುಡಿ. ನಾನು ಶೆಕೆಗೆ ಜ್ಯೂಸ್ ಅಂತ ಇಟ್ಕೊಂಡು ಕೂತಿದ್ರೆ ಈ ಕೋತಿ ನನ್ನ ಕೈಯಿಂದನೇ ಮುಂದೆ ಕಿತ್ಕೊಂಡು ಹೋಗ್ಬಿಡೋದ. ಕುತ್ಕೊಂಡೋಗಿ ಎಷ್ಟು ಸ್ಟೈಲಾಗಿ ಕೂತ್ಕೊಂಡು ಕುಡಿತಾ ಇದೆ ನೋಡಿ. ಅದು ನನ್ನ ಮುಂದೆನೇ ಫೋರ್ಸ್ ಕೊಟ್ಬಿಟ್ಟು ಕುಡಿತಾ ಇತ್ತು. ಇದೇ ಮಸಾಜ್ ಸೆಂಟರ್ ಅಂತ ಓಪನ್ ಆಗಿದೆ ಅಂತಾರಲ್ಲ ಹೊಗೆನಕಲ್ಲಲ್ಲಿ, ಇದೆ ಅದು ಆ್ಯಕ್ಚುಲಿ. ತುಂಬ ಜನ ಮಸಾಜ್ ಮಾಡಿಸ್ಕೊತಾ ಇದ್ರು. ನಾನಂತೂ ಹೋಗಲಿ, ಒಬ್ಬರು ಆಂಟಿ ಅಂತೂ ಬಂದು ಮಸಾಜ್ ಮಾಡ್ಕೊಳ್ಳಿ ಅಂತಿದ್ರು. ಈ ಕಡೆ ಸೈಡಲ್ಲಿ ಆ ಕಡೆ ಹಿಂದ್ಗಡೆ ತೋರಿಸಿದ್ನಲ್ಲ, ಅಲ್ಲಿ ಬಂದು ಹುಡುಗಿರಿಗೆ ಮಾಡ್ತಾರೆ. ಬನ್ನಿ ಸಪ್ರೇಟೇ ಇದೆ ಅಂತೆಲ್ಲ ಕರೆದ್ರು. ನಮಗೆ ಯಾಕೋ ಮಾಡಿಸ್ಕೊಳ್ಳೋಕೆ ಇಷ್ಟ ಆಗಲಿಲ್ಲ. ನಾನು ಅಪ್ಪಗೆ ಸರಿ ಸ್ವಲ್ಪ ಆದರೂ ಮಸಾಜ್ ಮಾಡಿಸೋಣ ಅಂದ್ಬಿಟ್ಟು ಅಂಕಲ್ ಹತ್ರ ಮಾಡಿಸ್ತಾ ಇದ್ದೆ. ಅವನಂತೂ ಕೂತ್ಕೊಂಡಿದ್ದ, ಹೋಗಲ್ಲ ಅಂದ ಸ್ಟಾರ್ಟಿಂಗಲ್ಲಿ ಕೂತ್ಕೊಂಡಿದ್ದ. ಯಾವಾಗ ಫೇಸಿಗೆ ಎಣ್ಣೆ ಹಾಕಿದ್ರು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಅಲ್ಲಿಂದ ಮಸಾಜ್ ಎಲ್ಲ ಮಾಡಿಸ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಇದೇ ಹೊಗೆನಕಲ್ಲಲ್ಲಿ ನೀರು ಇಷ್ಟೇ ಇದ್ದಿದ್ದು ಆ್ಯಕ್ಚುಲಿ. ಬಟ್ ಚೆನ್ನಾಗಿತ್ತು, ಕ್ಲೀನಾಗಿತ್ತು. ಮಸಾಜ್ ಸೆಂಟ್ರ್ ಓಪನ್ ಆಗಿರೋದ್ರಿಂದ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಅಲ್ಲೆಲ್ಲ. ಇದು ಬ್ರಿಡ್ಜ್ ಮೇಲೆ ಹೋಗೋಕ್ಕೆ ಟಿಕೆಟ್ ತೊಗೋಬೇಕಾಯ್ತಾ ನಾವು. ಬ್ರಿಡ್ಜ್ ಮೇಲೆ ಏನೂ ಇಲ್ಲ ಅಲ್ಲಿ. ಬ್ರಿಡ್ಜ್ ಮೇಲೆ ಅಲ್ಲಿಂದ ಹೋಗಿ ಸ್ವಲ್ಪ ವ್ಯೂ ನೋಡ್ಕೊಬೋದು ಅಷ್ಟೇ. 30 ರೂಪೀಸ್ ಏನೋ ಒಬ್ರಿಗೆ. ಹೋದ್ವಿ. ಅಲ್ಲಿ
ಓ ಇದು ನೋಡಿ ಇಷ್ಟೇ ಇರೋದದು ಬ್ರಿಡ್ಜ್, ಇಲ್ಲಿಂದ ಅಲ್ಲಿಗೆ. ಆ ಕಡೆ ಎಲ್ಲ ಬಿಡಲ್ಲ ನಮ್ಮನ್ನ, ಅಲ್ಲಿ ಬಂದ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಮಧ್ಯದಲ್ಲಿ ನಿಂತ್ಕೊಂಡು ನಾವು ಈ ಥರ ವ್ಯೂವ್ಸ್ ನೋಡ್ಬೋದು ಅಷ್ಟೇ. ಇದಕ್ಕೆ 30 ರೂಪೀಸ್ ಒಬ್ಬರಿಗೆ ಅಂತ ಪೇ ಮಾಡಿದ್ರು. ನೋಡಿ ಅಲ್ಲಿ ನೀರು ಮೇಲಿಂದ ಬಿತ್ತು, ಅಲ್ಲಿ ಸ್ನಾನ ಮಾಡ್ಬೋದು. ನಾವು ಅಲ್ಲಿ ಹೋಗಲಿಲ್ಲ, ತುಂಬ ಬಾಯ್ಸೇ ಇದ್ದರು ಅನ್ನೋ ಕಾರಣಕ್ಕೆ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ. ಸರಿ, ಇದು ನೋಡಿ ಹಿಂದ್ಗಡೆ ಅದು ಫಾಲ್ಸ್ ಮತ್ತು ತುಂಬ ಚೆನ್ನಾಗಿ ಇನ್ನೂ ನೀರಿದ್ದರೆ ತುಂಬ ಸಕ್ಕತ್ತಾಗಿ ಕಾಣ್ತಾ ಇತ್ತು ಅನಿಸುತ್ತೆ. ತುಂಬ ಖುಷಿ ಆಯಿತು. ಇಲ್ಲಿ ನಿಂತ್ಕೊಂಡು ನೋಡ್ಬೋದು ಅಷ್ಟೇ. ಅಪ್ಪ ಸುಡ್ತಾ ಇತ್ತು ಮಾತ್ರ, ಅಬ್ಬೆ ನಿಲ್ಲಕ್ಕಾಗಲಿಲ್ಲ. ಸರಿ, ಅಲ್ಲಿಂದ ಹೊರಟು ಬಂದ್ವಿ. ನೋಡಿದ್ರೆ ನೋಡಿ ಕೋತಿಗಳು ನಮಗಿಂತ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದೆ ಆ್ಯಕ್ಚುಲಿ. ಅಯ್ಯೋ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದೆ ಅಂತ. ಆ ಕೋತಿಗಳನ್ನ ನೋಡಿ ನಾವು ಎಂಜಾಯ್ ಮಾಡೋಣ ನಡೀರಿ ಅಂತ ಅಂದ್ಬಿಟ್ಟು ನಾನು ಫ್ಯಾಮಿಲಿಯಲ್ಲಿ ನೀರಲ್ಲಿ ಆಟಾಡೋಣ ಅಂತೇಳಿ ನೀರಲ್ಲಿ ಆಟಾಡ್ತಾ ಇದ್ದೀವಿ ಚೆನ್ನಾಗಿ. ಅಪ್ಪಗಂತೂ ಈ ಥರ ನೀರು ಇಷ್ಟ ತುಂಬ. ಅವನಿಗೆ ಈ ಥರ ಅಲೆಗಳೆಲ್ಲ ಇಷ್ಟ ಆಗಲ್ಲ, ಅಳ್ತಾನೆ. ಈ ಥರ ನೀರಲ್ಲಾದರೆ ಎಷ್ಟೊತ್ತು ಬೇಕಾದ್ರೆ ನೀರಲ್ಲೇ ಇರ್ತಾನೆ. ಅವ್ನು ಬಿಟ್ಟು ಬರೋಕ್ಕೆ ಮನಸ್ಸು ಬರೋಲ್ಲ ಅವನಿಗೆ. ಅಲ್ಲಿ ಕೂತ್ಕೊಂಡು ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಇದ್ದು, ಆಮೇಲೆ ಹೊಟ್ಟೆ ಹಸಿ ಆಗೋ ಗಂಟೆ ನಾವಿಲ್ಲೇ ಆಟಾಡೋಣ ಅಂತಂದ್ಬಿಟ್ಟು ಆಟಾಡ್ಕೊಂಡಿದ್ವಿ ನಾವು. ಅವನಂತೆ ಹೆವಿ ಎಂಜಾಯ್ ಮಾಡ್ದೆ ಆ ನೀರಲ್ಲಿ. ಎಲ್ಲ ಎಣ್ಣೆ ನೀರು ಮಾತ್ರ, ಎಣ್ಣೆ ಎಲ್ಲರದು ಎಣ್ಣೆ ಉಜ್ಕೊಂಡು ಬಂದಿರ್ತಾರಲ್ಲ, ನೀರು ಫುಲ್ಲು ಎಣ್ಣೆ, ನಮ್ಮ ಕೈಗೂ ಎಣ್ಣೆ ಆಗಿಬಿಟ್ಟಿತ್ತು ಅಲ್ಲಿ. ಆಮೇಲೆ ಅಲ್ಲಿ ಸ್ವಲ್ಪ ಆಟಾಡ್ಕೊಂಡು ಊಟ ರೆಡಿಯಾಗಿರುತ್ತೆ ನೋಡೋಣ ಅಂತ ಬಂದ್ವಿ. ರೆಡಿಯಾಗಿ ಮಾಡಿ ಇಟ್ಟಿದ್ರು ಆಂಟಿ ಆಲ್ರೆಡಿ. ಅವ್ರು ತಿಂತಾಯಿದ್ರು ಅನಿಸುತ್ತೆ ಪಾಪ, ನಾವು ಹೋಗೋಷ್ಟರಲ್ಲಿ ತಿಂತಾಯಿದ್ರು, ಟೇಸ್ಟ್ ಮಾಡ್ತಾಯಿದ್ರು. ನಾವು ಊಟ ಇಸ್ಕೊಂಡು ರೂಮಿಗೆ ಬಂದ್ವಿ. ಹೊರಗಡೆ ಕೂತ್ಕೊಂಡು ತಿನ್ನೋಕ್ಕಾಗಲ್ಲ ಸೆಕೆಯಲ್ಲಿ ಅಂದ್ಬಿಟ್ಟು ರೂಮಿಗೆ ಬಂದ್ವಿ. ರೂಮಲ್ಲಿ ಓಪನ್ ಮಾಡಿ ಎಲ್ಲ ಇಟ್ಕೊಂಡು ಊಟ ಮಾಡೋಣ ನೆಮ್ಮದಿಯಾಗಿ ಅಂತ ಅಂದ್ಬಿಟ್ಟು ಊಟ ಮಾಡ್ಕೊಳ್ಳೋಕೆ ಕೂತ್ಕೊಂಡ್ವಿ ನಾವು. ನಮ್ಮಮ್ಮ ಫಸ್ಟ್ ಟೈಮ್ ಬಂದಿತ್ತಂತೆ ಇಲ್ಲಿ, ಅದಕ್ಕೋಸ್ಕರ ನಮ್ಮಮ್ಮನೇ ಕರ್ಕೊಬಂದು ಇದಕ್ಕೆ ಹೋಗೋಣ ಕಣೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಬಂದಿರೋದು ನಮ್ಮಮ್ಮ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದು, ಈ ಥರ ಅಡುಗೆ ಮಾಡಿ ಕೊಡೋದು ನಾನು ನೋಡಿರೋದು ಫಸ್ಟ್ ಟೈಮು. ಇಲ್ಲಿಗೆ ಹೊಗೆನಕಲ್ಲಿಗೆ ಬಂದಿರೋದು ಫಸ್ಟ್ ಟೈಮು. ಬಟ್ ಚೆನ್ನಾಗಿ ಮಾಡಿದ್ರು, ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಹುಳಿ ಸ್ವಲ್ಪ ಜಾಸ್ತಿ ಆಗಿದ್ರು ಸಾರಿಗೆ ಅಂತ ಅನ್ನಿಸ್ತು ನನಗೆ. ಬಟ್ ಅಮ್ಮಂಗೆಲ್ಲ ಇಷ್ಟ ಆಯಿತು. ಈ ಥರ ಎಲ್ಲ ತುಂಬ ಇಷ್ಟ ನಮ್ಮ ಅಮ್ಮಂಗೆ ಹೊರಗಡೆ ಎಲ್ಲ ಅಡುಗೆ ಮಾಡಿಸ್ಬೇಕು. ಯಾಕಂದ್ರೆ ಅಡುಗೆ ಮಾಡಿ 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 ನಮ್ಮ ಅಮ್ಮಂಗಂತೂ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಹಂಗಾಗಿ ನಾನು ಸ್ವಲ್ಪ ರಿಫ್ರೆಶಿಂಗ್ ಇರುತ್ತೆ ನಮ್ಮ ಅಮ್ಮಂಗೆ ಅಂದ್ಬಿಟ್ಟು ಕರ್ಕೊಬಂದಿದ್ದು ಹೊಗೆನಕಲ್ಲಿಗೆ. ನನ್ನ ಮಗ ನಿದ್ದೆ ಕಣ್ಣು ಸೂಪರ್ ಅಂತ ಹೇಳೋ ಅಂದರೆ ಮಾಡ್ತಾಯಿದ್ದಾನೆ ಅವನು. ಅವ್ನು ನಿದ್ದೆಗಣ್ಣಲ್ಲಿ ಹಿಂಗೇ ನೋಡ್ತಾವನೆ, ಯಾವಾಗಪ್ಪ ಮಲ್ಕೊತೀನೋ ಅಂತ. ಅವ್ನಿಗೆ ಅಲ್ಲೇ ಊಟ ಹಾಕ್ಕೊಟ್ಟಿದ್ವಿ, ಕೂತ್ಕೊಂಡು ತಿಂತಾಯಿದ್ದ. ಫೈನಲಿ ಒಂದು ನಿದ್ದೆ ಮಾಡಿ ಎದ್ವಿ. ನನ್ನ ಮಗ ಇನ್ನೂ ಎದ್ದಿಲ್ಲ. ತುಂಬ ಟಯರ್ಡ್ ಆಗಿದ್ವಲ್ಲ, ಬಸ್ಸಲ್ಲಿ ಹೊರಟ್ಬಿಟ್ಟು ಬಂದಿದ್ವಿ. ಬಿಸಿಲಲ್ಲಿ ಏನು ಮಾಡ್ತೀರಾ, ಆಚೆ ನೀರಲ್ಲೆಲ್ಲ ಆಟಾಡಾಯಿತು. ಹಂಗಾಗಿ ಮಲ್ಕೊಂಡಿದ್ವಿ. ಸಂಜೆ ಸರಿ ರಿಫ್ರೆಶ್ ಆಗೋಣ ಅಂದ್ಬಿಟ್ಟು ಎದ್ಬಿಟ್ಟು ಆಚೆ ಬಂದ್ವಿ ನಾವು. ಮಲಗೆದ್ದು ವಾಕಿಂಗ್ ಮಾಡ್ತಾ ಇದ್ದೀವಿ ನಾವು. ಮಲಗಕ್ಕೆ ಬಂದಿದ್ದೀವಿ ನಾವು ಇಲ್ಲಿಗೆ. ಒಳ್ಳೆ ನಿದ್ದೆ ಬಂತಮ್ಮ. ಅಲ್ಲಿಂದ ಸರಿ ನನಗೆ ಲೆಮನ್ ಟೀ, ಅಮ್ಮಂಗೆ ಟೀ ಬೇಕು ಅಂತು. ಲೆಮನ್ ಟೀ ಕುಡಿಯೋಣ, ತುಂಬ ದಿನ ಆಗಿತ್ತು. ಇಲ್ಲಿ ಬಂದು ಕುಡಿದಾಗಲಿ ರಿಫ್ರೆಶ್ ಮೈಂಡ್ ಸ್ವಲ್ಪ ಇದಾಗ್ಬಿಡುತ್ತೆ, ನಿದ್ದೆ ಹೋಗ್ಬಿಡುತ್ತೆ ಅಂತ ಕುಡಿಯೋಣ ಅಂತಂದರೆ ಆ ಲೆಮನ್ ಟೀನೋ ಖರಾಬಾಗಿತ್ತು ಗೈಸ್. ಲೆಮನ್ ಟೀ ಮಾತ್ರ ಯಾರು ಟ್ರೈ ಮಾಡಬೇಡಿ, ಅಲ್ಲಿ ತುಂಬ ಚೆನ್ನಾಗೇ ಇರಲಿಲ್ಲ, ಒಂಥರ ಕುಡಿಯೋಕ್ಕೆ ಆಗಲಿಲ್ಲ ನನಗೆ. ಮುಖ ನೋಡಿದ್ರೆ ರಿಯಾಕ್ಷನಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ. ಅದೊಂಥರ ಚೆನ್ನಾಗೇ ಇರಲಿಲ್ಲ. ಹಂಗೆ ಇಟ್ಬಿಟ್ಟು ಲೇಸ್ ಪ್ಯಾಕೆಟ್ ಎತ್ಕೊಂಡು ಪುನಃ ಒಂದು ರೌಂಡ್ ಹಾಕ್ಕೊಂಡು ಹೋಗೋಣ ಅಂತ ಅನ್ನೋಷ್ಟರಲ್ಲಿ ಫುಲ್ಲು ಸೆಕೆ. ಅಷ್ಟೊತ್ತು ಕತ್ಲಾಗಿದೆ ನೋಡಿ, 6 ಗಂಟೆ ಮೇಲಾಗಿದೆ, ಅಂತೂ ಸೆಕೆ. ನನ್ನ ಮಗ ನೋಡಿ ಕೂತಿರೋದು, ಅಯ್ಯೋ ಪಾಪ ಅನಿಸ್ಬಿಡ್ಬೇಕು. ಇದು ಮಾರ್ನಿಂಗ್, ಇದು ಅವ್ನು ಕೂತಿರೋದು. ಪುನಃ ಹೊಳೆ ಹತ್ರ ಕರ್ಕೊಂಡೋಗಿ ಅಂತ ಹಠ ಮಾಡಿದ್ದಕ್ಕೆ ಪುನಃ ಅವನ್ನ ಕರ್ಕೊಬಂದ್ವಿ ನಾವು. ಮಾರ್ನಿಂಗು ಎದ್ದಂಗೆ ಕರ್ಕೊಬಂದಿದ್ದೀವಿ. ಇಲ್ಲ ನಾನು ಹೋಗಲೇಬೇಕು ಅಂತ ಅಂದಿದ್ದಕ್ಕೆ ಹಠ ಮಾಡ್ದೆ ಅವನು ತುಂಬ. ಅಂದಿದ್ದಕ್ಕೆ ಸರಿ ಅವನೊಬ್ಬನೇ ಆಟ ಆಡಲಿ ಅಂತ ಅಂದ್ಬಿಟ್ಟು ಅವನಿಗೆ ಮಾತ್ರ ಬಟ್ಟೆ ಎಲ್ಲ ಬಿಚ್ಚಿ ನೀರೊಳಗೆ ಕೂರಿಸಿ ಆಟ ಆಡಿಸ್ಬಿಟ್ಟು ಅಲ್ಲಿಂದ ನಾವೇನು ಮಾಡಿದ್ವಿ, ಹೊರಟ್ವಿ. ಯಾಕಂದರೆ ಇನ್ನೂ ಆಗಲ್ಲ, ಟೈಮ್ ಆಗಿಬಿಡುತ್ತೆ ಮನೆಗೆ ಬಂದು ತಲುಪಕ್ಕೆ ಅಂದ್ಬಿಟ್ಟು ಅಲ್ಲಿಂದ ನಾವು ಡೈರೆಕ್ಟ್ ಬೆಂಗಳೂರು ಬಸ್ ಹತ್ಬಿಟ್ವಿ. ಯಾಕಾದರೂ ಹತ್ತಿದ್ವಿ ಆ ಬಸ್ಸು ಅಂತ ಅನ್ಸ್ಬಿಟ್ಟು. ಇದು ಸುತ್ಕೊಂಡು ಹೋಯ್ತು ನಮಗೆ, ಕನಕಪುರದಿಂದ ಆ ಕಡೆ ಎಲ್ಲ ಹೋಗಿ ಸುತ್ತಿಸ್ಕೊಂಡು ಹೋಯ್ತು. ಆಗಲೆಲ್ಲ ಬಸ್ಸಲ್ಲಿ ಕೂತ್ಕೊಳ್ಳೋಕ್ಕೆ ರಶ್ ಆಗೋದು, ಪುನಃ ಇಳಿತಾರೆ ರಶ್ಶು. ಅಪ್ಪ ಒಂಥರ ತಲೆನೋವೇ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗಂತೂ. ಹಾಗಾಗಿ ಹಿಂಗೆ ಫೈನಲಿ ಬೆಂಗಳೂರು ತಲುಪಿದ್ವಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗಾಯ್ಸ್.